ಸ್ನೇಹಿತರೆ, ಪ್ರಪಂಚದಲ್ಲೇ ಅತಿ ದೊಡ್ಡ ಶ್ರೀಮಂತ ಬಿಲ್ ಗೇಟ್ಸ್ರನ್ನ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಈ ಪ್ರಪಂಚದಲ್ಲಿ ನಿಮಗಿಂತ ಶ್ರೀಮಂತ ಅನ್ನೋರು ಯಾರಾದರೂ ಒಬ್ಬರು ಇದ್ದಾರಾ ಅಂತ. ಅದಕ್ಕೆ ಬಿಲ್ ಗೇಟ್ಸ್ ಹೇಳ್ತಾರೆ, ಹೌದು, ಒಬ್ಬನೇ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ. ಅವರ ಜೀವನದಲ್ಲಿ ನಡೆದ ಒಂದು ಸತ್ಯ ಘಟನೆ ಇದು ಸ್ನೇಹಿತರೆ. ಸುಮಾರು ವರ್ಷಗಳ ಹಿಂದೆ ಅವರನ್ನು ಕೆಲಸದಿಂದ ತೆಗೆದು ಹಾಕಿರ್ತಾರೆ. ನ್ಯೂಯಾರ್ಕ್ ಸಿಟಿಯ ವಿಮಾನ ನಿಲ್ದಾಣದಲ್ಲಿ ಸುಮ್ಮನೆ ಖಾಲಿ ಕೈಯಲ್ಲಿ ಕೂತಿರ್ತಾರೆ. ಆಗ ಅಲ್ಲಿಗೆ ಒಬ್ಬ ವ್ಯಕ್ತಿ ನ್ಯೂಸ್ ಪೇಪರ್ ಹಿಡ್ಕೊಂಡು ಬರ್ತಾನೆ. ಅವ್ರ ಹತ್ರ ನ್ಯೂಸ್ ಪೇಪರ್ ಕೊಂಡ್ಕೊಳ್ಳೋದಕ್ಕೂ ಸಹ ಹಣ ಇರೋದಿಲ್ಲ. ಆ ಹುಡುಗ ಇವರಿಗೆ ಉಚಿತವಾಗಿ ಒಂದು ಪತ್ರಿಕೆಯನ್ನು ನೀಡ್ತಾನೆ. ಆ ಕಪ್ಪು ಹುಡುಗನನ್ನು ನೋಡಿ ಆಶ್ಚರ್ಯಪಟ್ಟು ಸುಮ್ಮನಾಗ್ತಾರೆ. ಆಗ 3 ತಿಂಗಳ ನಂತರ ಮತ್ತೆ ಅದೇ ಜಾಗದಲ್ಲಿ ಅವರಿಬ್ಬರ ಭೇಟಿಯಾಗುತ್ತೆ. ಮತ್ತದೇ ಘಟನೆ ಮರುಕಳಿಸುತ್ತೆ. ಬಿಲ್ ಗೇಟ್ಸ್ ಅದನ್ನು ನಿರ್ಲಕ್ಷಿಸಿ ಬೇಡ ಅಂತ ಹೇಳ್ತಾರೆ. ಆ ಹುಡುಗ ಹೇಳ್ತಾನೆ, ಇಲ್ಲ, ಇದನ್ನು ತಗೊಳ್ಳಿ, ನಾನು ನನ್ನ ಲಾಭದಿಂದ ಬಂದಂಥ ಹಣದಿಂದ ನಿಮಗೆ ಈ ಪತ್ರಿಕೆಯನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ತಗೊಳ್ಳಿ ಅಂತ ಹೇಳ್ತಾನೆ. ಆಗ ಬಿಲ್ ಗೇಟ್ಸ್ ಅದನ್ನು ಸ್ವೀಕಾರ ಮಾಡ್ತಾರೆ. ನಂತರ 19 ವರ್ಷ ಕಳೆದು ಹೋಗುತ್ತೆ. ಅಷ್ಟು ಹೊತ್ತಿಗೆ ಬಿಲ್ ಗೇಟ್ಸ್ ಶ್ರೀಮಂತರಾಗಿ ಬೆಳೆದಿರ್ತಾರೆ. ವಿಮಾನ ನಿಲ್ದಾಣದ ಬಳಿ ಆ ಹುಡುಗನನ್ನು ಹುಡುಕ್ತಾ ಇರ್ತಾರೆ. ಒಂದು ದಿನ ಆ ವ್ಯಕ್ತಿ ಸಿಗ್ತಾನೆ ಅಂತ. ಸುಮಾರು 1.5 ತಿಂಗಳು ಆ ಹುಡುಗನಿಗೋಸ್ಕರ ಕಾಯ್ತಾರೆ. ಅದಾದ ನಂತರ ಒಂದು ದಿನ ಆ ಹುಡುಗ ಸಿಗ್ತಾನೆ. ಸಿಕ್ಕಿದ ತಕ್ಷಣ ಸಂತೋಷದಿಂದ ಬಿಲ್ ಗೇಟ್ಸ್ ಅವರನ್ನು ಮಾತಾಡಿಸ್ತಾರೆ. ನಿನಗೆ ನೆನಪಿದೆಯಾ, ನಾನು ಯಾರು ಅಂತ ಗೊತ್ತಾ ಅಂತ ಕೇಳ್ತಾರೆ. ಆಗ ಆ ಹುಡುಗ ಹೇಳ್ತಾನೆ, ಹೌದು ಗೊತ್ತು, ನೀವು ಪ್ರತಿಷ್ಠಿತ ಶ್ರೀಮಂತ ವ್ಯಕ್ತಿ ಬಿಲ್ ಗೇಟ್ಸ್ ಅಂತ. ಸುಮಾರು ವರ್ಷಗಳ ಹಿಂದೆ ನೀವು ನನಗೆ ದಿನಪತ್ರಿಕೆಯನ್ನು ನೀಡಿದ್ರಿ, ಅದು ಉಚಿತವಾಗಿ. ಆಗ ಅದನ್ನು ಕೊಂಡ್ಕೊಳ್ಳುವಷ್ಟು ಹಣ ನನ್ನಲ್ಲಿ ಇರಲಿಲ್ಲ. ಈಗ ನಿಮಗೇನು ಸಹಾಯ ಬೇಕೋ ಕೇಳಿ, ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಆ ವ್ಯಕ್ತಿ ಹೇಳ್ತಾನೆ, ಅದು ನಿಮ್ಮಿಂದ ಎಂದೂ ಸಾಧ್ಯವಿಲ್ಲ. ಈ ರೀತಿ ಹೇಳಿದಾಗ ಬಿಲ್ ಗೇಟ್ಸ್ಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಸಾಧ್ಯ ಇಲ್ಲ ಅಂತ ಕೇಳ್ತಾರೆ. ಆಗ ಆ ಹುಡುಗ ಹೇಳ್ತಾನೆ, ನಾನು ಬಡವನಾಗಿದ್ದಾಗ ನಿಮಗೆ ಸಹಾಯ ಮಾಡಿದ್ದೆ. ನೀವು ಒಂದು ಸಹಾಯ ಮಾಡೋದಕ್ಕೆ ಶ್ರೀಮಂತರಾದ ನಂತರ ಬಂದಿದ್ದೀರಿ, ಬಯಸ್ತಾ ಇದ್ದೀರಿ. ಇದು ಹೇಗೆ ಸಾಧ್ಯ? ನಿಮಗೆ ಸಾಧ್ಯವಿಲ್ಲ ಅಂತ ಹೇಳಿ ಹೋಗ್ತಾನೆ. ನಂತರ ಬಿಲ್ ಗೇಟ್ಸ್ಗೆ ಅದು ಅರ್ಥ ಆಗುತ್ತೆ ಸ್ನೇಹಿತರೆ. ದಾನ ಮಾಡೋದಕ್ಕೆ ಶ್ರೀಮಂತ ವ್ಯಕ್ತಿನೇ ಆಗಬೇಕು ಅಂತ ಏನೂ ಇಲ್ಲ. ಆಯಾ ಸಮಯದಲ್ಲಿ ಸಹಾಯ ಮಾಡುವ ಮನಸ್ಥಿತಿ, ಸ್ಥಾನಮಾನ, ಶ್ರೀಮಂತಿಕೆ ಅಥವಾ ಬಡತನ ಇದಾವುದನ್ನೂ ನೋಡೋದಿಲ್ಲ. ಸಹಾಯ ಮಾಡೋ ಮನಸ್ಸಿದ್ರೆ ಮಾಡಿ ಸಂತೋಷವನ್ನು ಕಂಡುಕೊಳ್ಳಿ, ನಿಮ್ಮ ಹೃದಯ ಶ್ರೀಮಂತಿಕೆಯನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾರೆ.